ಹಾಯ್ ಗೆಳೆಯರೇ, ಅನಂತು ಬಿಕೆ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಒಂದು ಕ್ಲಾಸಲ್ಲಿ ಜನವರಿ 26ರಿಂದ 28ರವರೆಗಿನ ಜಿಕೆ ಟುಡೇ ಕರೆಂಟ್ ಅಫೇರ್ಸ್ MCQ ಪ್ರಶ್ನೆಗಳನ್ನು ಕನ್ನಡದಲ್ಲಿ ನಾವು ನೋಡಲಿದ್ದೇವೆ. ಈ ಒಂದು ಕ್ಲಾಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಲಿದೆ. ಈ ಒಂದು ಕ್ಲಾಸ್ನ PDF ನಿಮ್ಗೆ ಏನಾದರೂ ಬೇಕೆಂದ್ರೆ ಅನಂತು ಬಿಕೆ ಎಜುಕೇಶನ್ ಅಂತ ಟೆಲಿಗ್ರಾಮ್ ಚಾನಲ್ ಇದೆ. ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಡಲಾಗಿರುತ್ತದೆ. ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಬನ್ನಿ ಗೆಳೆಯರೆ, ಮೊದಲನೇ ಪ್ರಶ್ನೆ ಯಾವುದಂತ ನೋಡೋಣ. ವಾಟ್ ಈಸ್ ದ ಥೀಮ್ ಆಫ್ ದ ಜಾಯಿಂಟ್ ಟ್ಯಾಬ್ಲೂ ಆಫ್ ದ 3 ಇಂಡಿಯನ್ ಆರ್ಮೀಸ್ ಫಾರ್ ರಿಪಬ್ಲಿಕ್ ಡೇ ಪರೇಡ್ 2025? 2025ರ ಗಣರಾಜ್ಯೋತ್ಸವದ ಪರೇಡ್ಗಾಗಿ 3 ಭಾರತೀಯ ಸೈನ್ಯಗಳ ಜಂಟಿ ಟ್ಯಾಬ್ಲೂದ ವಿಷಯವೇನು ಅಂತ ಕೇಳಿದ್ದಾರೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಸಬಲೀಕರಣ ಮತ್ತು ಸುರಕ್ಷಿತ ಭಾರತ ಎಂಬುದು ಸರಿಯಾದಂತಹ ಉತ್ತರ. ಜನವರಿ 26, 2025ರಂದು 76ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 3 ಸೈನ್ಯಗಳ ಟ್ಯಾಬ್ಲೋ ಪ್ರಥಮ ಪ್ರದರ್ಶನಗೊಂಡಿತು. ಇದು ಸಶಕ್ತ ಅವರು ಸುರಕ್ಷಿತ ಭಾರತ ಎಂಬ ಥೀಮ್ನ ಅಡಿಯಲ್ಲಿ ಇದು ಸೇನೆ, ನೌಕಾಪಡೆ ಮತ್ತು ವಾಯುಪಡೆಯ ಜಂಟಿ ಕಾರ್ಯಾಚರಣೆಗಳನ್ನು ಪ್ರದರ್ಶಿಸಿತು. ಇದು ಪ್ರಮುಖ ರಕ್ಷಣಾ ವೇದಿಕೆಗಳನ್ನು ತೋರಿಸುತ್ತದೆ ಮತ್ತು ರಕ್ಷಣೆಯಲ್ಲಿ ನಿರ್ಭರಿತ ಭಾರತದ ಗುರಿಯನ್ನು ಪ್ರತಿಬಿಂಬಿಸುವಂತದ್ದಾಗಿರ್ತದೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್. ವೇರ್ ವಾಸ್ ದ ಖೇಲೋ ಇಂಡಿಯಾ ವಿಂಟರ್ ಗೇಮ್ 2025 ಆರ್ಗನೈಸ್ಡ್? ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಅನ್ನ 2025ರಲ್ಲಿ ಎಲ್ಲಿ ಆಯೋಜಿಸಲಾಗಿದೆ? ಸರಿಯಾದಂತ ಉತ್ತರ ಆಪ್ಷನ್ ಬಿ, ಲಡಾಖ್ ಮತ್ತು ಜಮ್ಮು ಕಾಶ್ಮೀರ ಸರಿಯಾದಂತ ಉತ್ತರ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾ ಜನವರಿ 23ರಂದು ಲಡಾಖ್ನಲ್ಲಿ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಉದ್ಘಾಟಿಸಿದರು. ಈ ಕ್ರೀಡಾಕೂಟದಲ್ಲಿ ಐಸ್ ಹಾಕಿ ಮತ್ತು ಸ್ಕೇಟಿಂಗ್ನಲ್ಲಿ 19 ತಂಡಗಳು ಸ್ಪರ್ಧಿಸುತ್ತಿದ್ದು 428 ಕ್ರೀಡಾಪಟುಗಳು ಸೇರಿದಂತೆ ಒಟ್ಟು 594 ಕ್ರೀಡಾಪಟುಗಳು ಭಾಗವಹಿಸುತ್ತಿದ್ದಾರೆ. ಹಿಮ ಕ್ರೀಡೆಗಳ ಮೇಲೆ ಕೇಂದ್ರೀಕರಿಸುವ 2ನೇ ಹಂತವು ಫೆಬ್ರವರಿ 22ರಿಂದ 25ರವರೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಲಿದೆ ಮತ್ತು ದೂರದರ್ಶನ ಕ್ರೀಡೆಗಳಲ್ಲಿ ಕಾರ್ಯಕ್ರಮಗಳನ್ನು ನೇರ ಪ್ರಸಾರ ಮಾಡಲಾಗುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ದ ಮನ್ನನ್ ಕಮ್ಯುನಿಟಿ ಈಸ್ ಪ್ರೈಮರ್ಲಿ ಫೌಂಡೆಡ್ ಇನ್ ವಿಚ್ ಸ್ಟೇಟ್? ಮನ್ನನ್ ಸಮುದಾಯವು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಕೇರಳ ಸರಿಯಾದಂತ ಉತ್ತರ. ಹೌದಾ? ಕೇರಳದ ಮನ್ನನ್ ಸಮುದಾಯದ ರಾಜ್ಯ ಮನ್ನನ್ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಮನ್ನನ್ ಸಮುದಾಯವು ವಿಶಿಷ್ಟ ರಾಜ್ಯತ್ವವನ್ನು ಹೊಂದಿರುವ ಪರಿಶಿಷ್ಟ ಪಂಗಡವಾಗಿದ್ದು ತಮಿಳು ಉಪಭಾಷೆಯನ್ನ ಮಾತನಾಡುತ್ತದೆ ಮತ್ತು ಮಾತೃವಂಶೀಯ ವ್ಯವಸ್ಥೆಯನ್ನ ಇದು ಅನುಸರಿಸುತ್ತದೆ. ಇವರು ಹಿಂದೂ ಧರ್ಮವನ್ನ ಅನುಸರಿಸ್ತಾರೆ. ಮುಖ್ಯವಾಗಿ ಕೃಷಿಯಲ್ಲಿ ತೊಡಗಿದಂತವರು ಕಲಾ ಒಟ್ನಂತ ಹಬ್ಬಗಳನ್ನ ಆಚರಿಸ್ತಾರೆ ಮತ್ತು ಮನ್ನನ್ ಕೋತು ಎಂಬ ಧಾರ್ಮಿಕ ಕಲಾ ಪ್ರಕಾರವನ್ನ ಕೂಡ ಇವರು ಪ್ರದರ್ಶನ ಮಾಡ್ತಾರ. ಇನ್ನು ನೆಕ್ಸ್ಟ್ ಕ್ವಶನ್. ವಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಅವಾರ್ಡೆಡ್ ದ ಸುಭಾಷ್ ಚಂದ್ರ ಬೋಸ್ ಆಫ್ ದ ಪ್ರಬಂಧನ ಪುರಸ್ಕಾರ ಫಾರ್ 2025? 2025ರ ಸುಭಾಷ್ ಚಂದ್ರ ಬೋಸ್ ಆಫ್ ದ ಪ್ರಬಂಧನ ಪುರಸ್ಕಾರವನ್ನ ಯಾವ ಸಂಸ್ಥೆಗೆ ನೀಡಲಾಗಿದೆ? ಸರಿಯಾದಂತ ಉತ್ತರ ಆಪ್ಷನ್ ಎ, ಭಾರತೀಯ ರಾಷ್ಟ್ರೀಯ ಸಾಗರ ಮಾಹಿತಿ ಸೇವೆಗಳ ಕೇಂದ್ರ INCOIS. ಹೈದರಾಬಾದ್ನ INCOIS ತನ್ನ ವಿಪತ್ತು ನಿರ್ವಹಣಾ ಪ್ರಯತ್ನಗಳಿಗಾಗಿ 2025ರ ಸುಭಾಷ್ ಚಂದ್ರ ಬೋಸ್ ಆಫ್ ದ ಪ್ರಬಂಧನ್ ಪುರಸ್ಕಾರವನ್ನು ಗೆದ್ದುಕೊಂಡಿದೆ. ಈ ಒಂದು ಸಂಸ್ಥೆಯು ಸುನಾಮಿ ಮುಂಚಿನ ಎಚ್ಚರಿಕೆ, ಚಂಡಮಾರುತ ಮುನ್ಸೂಚನೆ ಮತ್ತು ಕರಾವಳಿ ಅಪಾಯ ತಗ್ಗಿಸುವಿಕೆ ಹೆಸರುವಾಸಿಯಾಗಿರುವಂತದ್ದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಭಾರತೀಯ ಸುನಾಮಿ ಮುಂಚಿನ ಎಚ್ಚರಿಕೆ ಕೇಂದ್ರವನ್ನು ಇದು ನಿರ್ವಹಿಸುತ್ತದೆ. ಜೀವಗಳನ್ನು ರಕ್ಷಿಸುವಲ್ಲಿ ಭಾರತದ ಪ್ರಗತಿಯನ್ನ ಪ್ರದರ್ಶಿಸುವ ಮೂಲಕ ವಿಪತ್ತು ಪ್ರತಿಕ್ರಿಯೆಗಳನ್ನು ಸುಧಾರಿಸಲು INCOIS ಶರತ್ ಮತ್ತು ಸೈನೋಪಿಯಸ್ ನಂತಹ ಸಾಧನಗಳನ್ನು ಇದು ರಚಿಸಿದೆ. ಹೌದಾ? ಇನ್ನು ಮುಂದಿನ ಕ್ವಶನ್. ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025?
ಜಾಗತಿಕ ಫೈರ್ ಪವರ್ ಸೂಚ್ಯಂಕ 2025ರಲ್ಲಿ ಭಾರತದ ಸ್ಥಾನ ಎಷ್ಟು? ಸರಿಯಾದಂತ ಉತ್ತರ ಆಪ್ಷನ್ ಡಿ, 4ನೇ ಸ್ಥಾನ ಸರಿಯಾದಂತ ಉತ್ತರ. ಭಾರತವು ಜಾಗತಿಕವಾಗಿ ಮಿಲಿಟರಿ ಶಕ್ತಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಜಾಗತಿಕ ಫೈರ್ ಪವರ್ ಸೂಚ್ಯಂಕ 2025 ಪ್ರಕಾರ. 2024ರಿಂದ ಯಾವುದೇ ಬದಲಾವಣೆಗಳಿಲ್ಲದೆ ಅಗ್ರ 3 ದೇಶಗಳು USA, ರಷ್ಯಾ ಮತ್ತು ಚೀನಾ 1 ಮತ್ತು 2 ಹಾಗೂ 3ನೇ ಸ್ಥಾನದಲ್ಲಿರುವಂಥವು. ಭೂತಾನ್ 145ನೇ ಸ್ಥಾನದಲ್ಲಿ ಕೊನೆಯ ಸ್ಥಾನದಲ್ಲಿದೆ ಮತ್ತು ಪಾಕಿಸ್ತಾನ್ 9ನೇ ಸ್ಥಾನದಿಂದ 12ನೇ ಸ್ಥಾನಕ್ಕೆ ಕುಸಿದಿದೆ. ಹೌದಾ? ನೆಕ್ಸ್ಟ್ ಕ್ವೆಶನ್. ನ್ಯಾಷನಲ್ ವೋಟರ್ಸ್ ಡೇ ಇಸ್ ಅಬ್ಸರ್ವ್ಡ್ ಎನ್ಯುವಲಿ ಆನ್ ವಿಚ್ ಡೇ? ರಾಷ್ಟ್ರೀಯ ಮತದಾರರ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗ್ತದೆ? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಜನವರಿ 25. 15ನೇ ರಾಷ್ಟ್ರೀಯ ಮತದಾರರ ದಿನವು ಜನವರಿ 25, 2025ರಂದು ಆಚರಿಸಲ್ಪಡುತ್ತದೆ. ಇದು 1950ರಲ್ಲಿ ಭಾರತದ ಚುನಾವಣಾ ಆಯೋಗದ ಸ್ಥಾಪನೆಯನ್ನು ಗುರುತಿಸುತ್ತದೆ. ಇನ್ನು NVD ನ್ಯಾಷನಲ್ ವೋಟರ್ಸ್ ಡೇ ಚುನಾವಣಾ ಜಾಗೃತಿಯನ್ನು ಉತ್ತೇಜಿಸುತ್ತದೆ, ಯುವಕರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಹೊಸ ಮತದಾರರಿಗೆ ಮತದಾರರ ಫೋಟೋ ಗುರುತಿನ ಚೀಟಿಗಳನ್ನು ಇದು ನೀಡುತ್ತದೆ. ಈ ವರ್ಷದ ಥೀಮ್ ಮತದಾನದಂತೆ ಏನೂ ಇಲ್ಲ, ನಾನು ಖಚಿತವಾಗಿ ಮತ ಚಲಾಯಿಸುತ್ತೇನೆ ಎಂಬುದು ಮತದಾನದ ಹೆಮ್ಮೆಯ ಮತ್ತು ಮಹತ್ವವನ್ನು ಹೇಳುತ್ತದೆ. ಇದನ್ನ ರಾಷ್ಟ್ರವ್ಯಾಪಿ ಆಚರಣೆಗಳೊಂದಿಗೆ ನಡೆಸಲಾಗುತ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್. ವಾಟ್ ಇಸ್ ದ ನೇಮ್ ಆಫ್ ಟ್ರೀ ದ್ಯಾಟ್ ರೀಸೆಂಟ್ಲಿ ರಿಸೀವ್ಡ್ ಡಿಜಿಟಲ್ ಪ್ರೊಟೆಕ್ಷನ್ ಥ್ರೂ ಜಿಯೋ ಟ್ಯಾಗಿಂಗ್ ಇನ್ ಕಾಶ್ಮೀರ್? ಕಾಶ್ಮೀರದಲ್ಲಿ ಇತ್ತೀಚೆಗೆ ಜಿಯೋ ಟ್ಯಾಗಿಂಗ್ ಮೂಲಕ ಡಿಜಿಟಲ್ ರಕ್ಷಣೆ ಪಡೆದ ಮರದ ಹೆಸರೇನು ಅಂತ ಕೇಳಿದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಚಿನಾರ್ ಮರ ಸರಿಯಾದಂಥ ಉತ್ತರ. ಕಾಶ್ಮೀರದ ಚಿನಾರ್ ಮರಗಳನ್ನು ಜಿಯೋ ಟ್ಯಾಗ್ ಮಾಡಲಾಗಿದೆ ಮತ್ತು ಡಿಜಿಟಲ್ ರಕ್ಷಣೆಗಾಗಿ QR ಕೋಡ್ಗಳನ್ನು ಹೊಂದಿವೆ. 30 ಮೀಟರ್ ಎತ್ತರಕ್ಕೆ ಬೆಳೆಯುತ್ತವೆ, ಪ್ರಬುದ್ಧವಾಗಲು 30ರಿಂದ 50 ವರ್ಷಗಳು ತೆಗೆದುಕೊಳ್ಳುತ್ತವೆ ಮತ್ತು ಅವುಗಳ ಎಲೆಗಳು ಋತುಮಾನಗಳಿಗೆ ಅನುಗುಣವಾಗಿ ಬಣ್ಣಗಳನ್ನು ಬದಲಾಯಿಸುತ್ತವೆ. 700 ವರ್ಷಗಳಷ್ಟು ಹಳೆಯದಾದ ಅತ್ಯಂತ ಹಳೆಯ ಚಿನಾರನ್ನ ಸೂಫಿ ಸಂತ ಸೈಯದ್ ಕಾಸಿಂ ಶಾ ನೆಟ್ಟಿರುವಂಥದ್ದು. ಯೋಜನೆಯು ಅವುಗಳ ಆರೋಗ್ಯ ಮತ್ತು ಉಪಯೋಗಗಳನ್ನ ಮೇಲ್ವಿಚಾರಣೆಯನ್ನ ಮಾಡುವಂಥದ್ದಾಗಿರ್ತದೆ. ಹೌದಾ? ನೆಕ್ಸ್ಟ್ ಕ್ವಶನ್. Recently, the United Nations has declared which year as the International Year of Glacier Preservation? ಇತ್ತೀಚೆಗೆ ವಿಶ್ವಸಂಸ್ಥೆಯು ಯಾವ ವರ್ಷವನ್ನ ಅಂತಾರಾಷ್ಟ್ರೀಯ ಹಿಮದಿನಗಳ ಸಂರಕ್ಷಣಾ ವರ್ಷವೆಂದು ಘೋಷಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಎ, 2025. 2025 ಅಂತಾರಾಷ್ಟ್ರೀಯ ಹಿಮನದಿಗಳ ಸಂರಕ್ಷಣಾ ವರ್ಷವೆಂದು ಘೋಷಿಸಲಾಗಿದೆ. ಮಾರ್ಚ್ 21, 2025ರಿಂದ ಪ್ರಾರಂಭವಾಗುವ ವಿಶ್ವ ಹಿಮನದಿ ದಿನವಾಗಿರುತ್ತದೆ. ಯುನೆಸ್ಕೋ ಮತ್ತು WMO ಹಿಮನದಿಗಳ ಪ್ರಾಮುಖ್ಯತೆ ಮತ್ತು ಹವಾಮಾನ ಮತ್ತು ನೀರಿನ ವ್ಯವಸ್ಥೆಗಳಲ್ಲಿ ಅವುಗಳ ಪಾತ್ರದ ಬಗ್ಗೆ ಜಾಗೃತಿಯನ್ನ ಮೂಡಿಸುತ್ತವೆ. ಹೌದಾ? ನೆಕ್ಸ್ಟ್ ಕ್ವಶನ್. Which state has become the first northeastern state of distribute property cards under the ಸ್ವಾಮಿತ್ವ ಸ್ಕೀಮ್? ಸ್ವಾಮಿತ್ವ ಯೋಜನೆಯಡಿ ಆಸ್ತಿ ಕಾರ್ಡುಗಳನ್ನು ವಿತರಿಸಿದ ಮೊದಲ ಈಶಾನ್ಯ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಿಜೋರಾಂ. ಜನವರಿ 18, 2025ರಂದು ಸ್ವಾಮಿತ್ವ ಯೋಜನೆಯಡಿ ಆಸ್ತಿ ಕಾರ್ಡುಗಳನ್ನು ವಿತರಿಸಿದ ಈಶಾನ್ಯ ಭಾರತದ ಮೊದಲ ರಾಜ್ಯ ಮಿಜೋರಾಂ ಆಗಿರುವಂಥದ್ದು. ಇಲ್ಲಿ ಗವರ್ನರ್ ಜನರಲ್ ಡಾಕ್ಟರ್ VK ಸಿಂಗ್ ಐಜ್ವಾಲ್ನ ರಾಜಭವನದಿಂದ ವರ್ಚುವಲ್ ಆಗಿ ಭಾಗವಹಿಸಿದರು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮಿಜೋರಾಂನಲ್ಲಿ 10 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 65 ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳ ದೊಡ್ಡ ವಿತರಣೆಯ ಭಾಗವಾಗಿ 18 ಹಳ್ಳಿಗಳ 1754 ಆಸ್ತಿ ಕಾರ್ಡುದಾರರು ತಮ್ಮ ಕಾರ್ಡುಗಳನ್ನು ಪಡೆದಿದ್ದಾರೆ. ಹೌದಾ? ಇನ್ನು ನೆಕ್ಸ್ಟ್ ಕ್ವಶನ್. ಬೇಟಿ ಬಚಾವೋ ಬೇಟಿ ಪಢಾವೋ ಸ್ಕೀಮ್ ವಿಚ್ ವಾಸ್ ರೀಸೆಂಟ್ಲಿ seen in news was launched in 2015 at which place?
ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಬೇಟಿ ಬಚಾವೋ ಬೇಟಿ ಪಡಾವೋ ಎಂಬ ಯೋಜನೆಯನ್ನ 2015ರಲ್ಲಿ ಯಾವ ಸ್ಥಳದಲ್ಲಿ ಪ್ರಾರಂಭಿಸಲಾಯಿತು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ, ಪಾಣಿಪತ್. ಹರಿಯಾಣದ ಪಾಣಿಪತದಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ 10ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತದೆ. ಜನವರಿ 22, 2015ರಂದು ಹರಿಯಾಣದ ಪಾಣಿಪತ್ನಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಯು ಹುಡುಗಿಯರನ್ನ ಸಬಲೀಕರಣಗೊಳಿಸುತ್ತದೆ ಮತ್ತು ಲಿಂಗ ಸಮಾನತೆಯನ್ನು ಉತ್ತೇಜಿಸುತ್ತದೆ. ಇದು ಮಕ್ಕಳ ಲಿಂಗ ಅನುಪಾತವನ್ನು ಸುಧಾರಿಸುವುದು, ಲಿಂಗ ಆಯ್ದ ನಿರ್ಮೂಲನೆಯನ್ನು ತಡೆಗಟ್ಟುವುದು ಮತ್ತು ಹುಡುಗಿಯರ ಶಿಕ್ಷಣ ಮತ್ತು ಭಾಗವಹಿಸುವಿಕೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಹೌದಾ? ನೆಕ್ಸ್ಟ್ ಕ್ವಶನ್. Who won men's and women's India Open 2025 ಬ್ಯಾಡ್ಮಿಂಟನ್ ಟೈಟಲ್ಸ್ ರೆಸ್ಪೆಕ್ಟಿವ್ಲಿ? 2025ರ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಪ್ರಶಸ್ತಿಗಳನ್ನು ಗೆದ್ದವರು ಯಾರು? ಸರಿಯಾದಂಥ ಉತ್ತರ ಆಪ್ಷನ್ ಎ, ವಿಕ್ಟರ್ ಆಕ್ಸೆಲ್ಸೆನ್ ಮತ್ತು ಆನ್ ಸೆ ಯಂಗ್. ಇಂಡಿಯಾ ಓಪನ್ 2025ರ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನವದೆಹಲಿಯಲ್ಲಿ ಕೊನೆಗೊಂಡಿತು. ವಿಕ್ಟರ್ ಆಕ್ಸೆಲ್ಸೆನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಲೀ ಚೆಯುಕ್ ಇಯು ಅವರನ್ನ 21-16ರಿಂದ 21-8 ಸೋಲಿಸಿ ಇದು ಅವರ 3ನೇ ಗೆಲುವು ಎಂದು ಗುರುತಿಸಲಾಗಿದೆ. ಇನ್ನು ಮಹಿಳೆಯರ ಸಿಂಗಲ್ಸ್ನಲ್ಲಿ ಸೆಯಾಂಗ್ 39 ನಿಮಿಷಗಳಲ್ಲಿ ಫೋರ್ನ್-ಪಾವಿ ಚುವಾಂಗ್ ಅವರನ್ನ 21-12 ಮತ್ತು 21-9 ಅಂತರದಿಂದ ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದುಕೊಂಡರು. ಇನ್ನು ನೆಕ್ಸ್ಟ್ ಕ್ವಶನ್. Which ministry has introduced the Diamond Impressment Authorization Scheme? ಯಾವ ಸಚಿವಾಲಯವು ಡೈಮಂಡ್ ಇಂಪ್ರೆಸ್ಡ್ ಅಥರೈಸೇಷನ್ ಯೋಜನೆಯನ್ನು ಪರಿಚಯಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಭಾರತದ ವಜ್ರ ಉದ್ಯಮದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ವಾಣಿಜ್ಯ ಸಚಿವಾಲಯವು ಡೈಮಂಡ್ ಇಂಪ್ರೆಸ್ ಅಥರೈಸೇಷನ್ ಯೋಜನೆಯನ್ನು ಪ್ರಾರಂಭಿಸಿತು. ಏಪ್ರಿಲ್ 1, 2025ರಿಂದ ಇದು ರಫ್ತಿಗೆ %1/4 ಕ್ಯಾರೆಟ್ ಅಡಿಯಲ್ಲಿ ನೈಸರ್ಗಿಕವಾಗಿ ಕತ್ತರಿಸಿದ ಮತ್ತು ಪಾಲಿಶ್ ಮಾಡಿದ ವಜ್ರಗಳನ್ನು ಸುಂಕ ಮುಕ್ತವಾಗಿ ಆಮದು ಮಾಡಿಕೊಳ್ಳಲು ಅನುಮತಿಸುತ್ತದೆ. ಇದು %10 ಮೌಲ್ಯವರ್ಧನೆ ಬಾಧ್ಯತೆಯೊಂದಿಗೆ. ಈ ಯೋಜನೆಯು ಎಂಎಸ್ಎಂಇ ರಫ್ತುದಾರರನ್ನು ಬೆಂಬಲಿಸುತ್ತದೆ ಮತ್ತು ವಜ್ರ ಮಾರುಕಟ್ಟೆಯಲ್ಲಿ ಭಾರತದ ನಾಯಕತ್ವವನ್ನು ಕಾಪಾಡಿಕೊಳ್ಳಲು ಬೋಟ್ಸ್ವಾನಾದಂತಹ ದೇಶಗಳ ಯಶಸ್ವಿ ನೀತಿಗಳಿಂದ ಪ್ರೇರೇಪಿತವಾಗಿರುವಂತದ್ದಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್. ವಿಚ್ ಇಂಡಿಯನ್ ಸ್ಟೇಟ್ ಇಸ್ ದ ಹೋಸ್ಟ್ ಆಫ್ ಫಸ್ಟ್ ಇಂಟರ್ನ್ಯಾಷನಲ್ ಒಲಿಂಪಿಕ್ ರಿಸರ್ಚ್ ಕಾನ್ಫರೆನ್ಸ್? ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನದ ಆತಿಥ್ಯ ವಹಿಸಿರುವ ಭಾರತೀಯ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗುಜರಾತ್. ಸುಸ್ಥಿರ ಕ್ರೀಡಾ ಮೂಲ ಸೌಕರ್ಯವನ್ನು ಕೇಂದ್ರೀಕರಿಸಿ ಭಾರತವು 2036ರ ಒಲಿಂಪಿಕ್ಸ್ ಅನ್ನು ಆಯೋಜಿಸಿದೆ. ಮೊದಲ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಶೋಧನಾ ಸಮ್ಮೇಳನವು ಗುಜರಾತ್ನ ಗಾಂಧಿನಗರದಲ್ಲಿ ರಾಷ್ಟ್ರೀಯ ರಕ್ಷಣಾ ವಿಶ್ವವಿದ್ಯಾಲಯದಲ್ಲಿ ಜನವರಿ 27ರಿಂದ 30ರವರೆಗೆ ನಡೆಯಲಿದೆ. ಆರ್ಥಿಕ ಸವಾಲುಗಳನ್ನು ಎದುರಿಸಲು ಮತ್ತು ಒಲಿಂಪಿಕ್ಸ್ಗಾಗಿ ಸುಸ್ಥಿರ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಭಾರತೀಯ ಒಲಿಂಪಿಕ್ ಸಂಘವು ಸಮ್ಮೇಳನವನ್ನು ಆಯೋಜಿಸುತ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. Mount McKinley that was recently seen news is the highest peak in which region? ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಂತಹ ಮೌಂಟ್ ಮೆಕ್ಲೆ ಯಾವ ಪ್ರದೇಶದ ಅತಿ ಎತ್ತರದ ಶಿಖರವಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಉತ್ತರ ಅಮೆರಿಕ. ಸರಿಯಾದಂಥ ಉತ್ತರ. ಯುಎಸ್ ಅಧ್ಯಕ್ಷ ಡೆನಾಲಿಯನ್ನ ಮೌಂಟ್ ಮೆಕ್ಲೆನೆ ಎದುರು ಮರುನಾಮಕರಣ ಮಾಡಿದರು. ಡೆನಾಲಿ ಉತ್ತರ ಅಮೆರಿಕಾದಲ್ಲಿ ಅತಿ ಎತ್ತರದ ಶಿಖರವಾಗಿದ್ದು ಅಲಾಸ್ಕಾದಲ್ಲಿ 18,000 ಅಡಿ ಎತ್ತರದಲ್ಲಿದೆ. ಇದು ಹಿಮಪಾತಗಳು ಮತ್ತು ಹಿಮನದಿಗಳನ್ನು ಹೊಂದಿದೆ ಮತ್ತು ಇದು ಡೆನಾಲಿ ರಾಷ್ಟ್ರೀಯ ಉದ್ಯಾನವನದ ಕೇಂದ್ರ ಬಿಂದುವಾಗಿರುವಂತದ್ದು. ಹೌದು. ನೆಕ್ಸ್ಟ್ ಕ್ವಶನ್. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಡೆವಲಪ್ಡ್ ದ ಸ್ಕ್ರಾಮ್ಜೆಟ್ ಪವರ್ಡ್ ಹೈಪರ್ಸಾನಿಕ್ ಟೆಕ್ನಾಲಜಿ? ಸ್ಕ್ರಾಮ್ಜೆಟ್ ಚಾಲಿತ ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ. DRDO 120 ಸೆಕೆಂಡ್ಗಳ ಕಾಲ ಆಕ್ಟಿವ್ ಕೋಲ್ಡ್ ಸ್ಕ್ರಾಮ್ಜೆಟ್ ಕಂಬಸ್ಟರ್ ಅನ್ನ ಪರೀಕ್ಷಿಸಿತು. ಇದು ಹೈಪರ್ಸಾನಿಕ್ ತಂತ್ರಜ್ಞಾನವನ್ನು ಹೆಚ್ಚಿಸಿದೆ. ಮ್ಯಾಕ್ 5ಕ್ಕಿಂತ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುವ
ಸ್ಕ್ರಾಮ್ ಜೆಟ್ಗಳು ಚಲಿಸುವ ಭಾಗಗಳಿಲ್ಲದೆ ಸೂಪರ್ಸಾನಿಕ್ ಗಾಳಿಯ ಹರಿವಿನ ಮೂಲಕ ಒತ್ತಡವನ್ನು ಉತ್ಪಾದಿಸುತ್ತವೆ. ಈ ಪ್ರಗತಿಯು ಹೈಪರ್ಸಾನಿಕ್ ಕ್ಷಿಪಣಿಗಳು, ವೇಗದ ವಾಯು ಸಾರಿಗೆ ಮತ್ತು ಕೈಗೆಟುಕುವ ಉಪಗ್ರಹ ಉಡಾವಣೆಗಳನ್ನು ಬೆಂಬಲಿಸುವಂತದ್ದಾಗಿದೆ. ಹೌದಾ? ಈ ಕ್ಲಾಸ್ ಯಾರಿಗೆಲ್ಲ ಇಷ್ಟವಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.